ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಂಜಿಆರ್ ಸ್ಥಾಪಿಸಿದ್ದ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಎರಡು ಬಣ. ಷಣ್ಮುಗಂ ನೇತೃತ್ವದ ಬಣ ಟಿವಿಕೆಗೆ ಸಪೋರ್ಟ್. ಹೌದು, ಇದು ತಮಿಳುನಾಡಿನ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಅವತ್ತು ಎಡಪ್ಪಾಡಿ ಪಳನಿಸ್ವಾಮಿ ಅವರು ಮೊದಲು ರಕ್ಷಣೆ ಮಾಡಿದ್ದು ತಮ್ಮ ಶಾಸಕರನ್ನು. ಆದರೆ ಇವತ್ತು ನೀವು ಗಮನಿಸ್ತಾ ಇದ್ರಿ ಎಐಡಿಎಂಕೆಯಲ್ಲಿ ಬಣಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸೊ ವೇಲುಮಣಿ ಷಣ್ಮುಗಂ ನೇತೃತ್ವದ ಎಐಡಿಎಂಕೆ ಸಿಎಂ ವಿಜಯ್ಗೆ ಬೆಂಬಲವನ್ನು 30 ಶಾಸಕರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಪಕ್ಷವನ್ನು ವಿಭಜಿಸುವ ಯಾವುದೇ ಯೋಜನೆಗಳಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಷಣ್ಮುಗಂ ಅವರೇ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ವಿಶ್ವಾಸ ಮತ ಯಾಚಿಸುವುದಕ್ಕೆ ವಿಜಯ್ ಸಜ್ಜಾಗಿರುವಂತೆಯೇ ವೇಲುಮಣಿ ಷಣ್ಮುಗಂ ನೇತೃತ್ವದ ಎಐಡಿಎಂಕೆ ಬಣ ಆಡಳಿತಾರೂಢ ಟಿವಿಕೆಗೆ ಬೆಂಬಲವನ್ನು ಘೋಷಿಸಿದೆ. ಕಳೆದ ದಶಕದಲ್ಲಿ ಪಕ್ಷದ ಚುನಾವಣೆಯ ಹಿನ್ನಡೆಯೇ ತಮ್ಮ ನಿಲುವಿಗೆ ಕಾರಣ ಅಂತ ಷಣ್ಮುಗಂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ 10 ವರ್ಷಗಳ ಒಂದು ಅವಧಿಯನ್ನು ಗಮನಿಸಿ ನೋಡೋದಾದರೆ ತಮ್ಮ ಹಿನ್ನಡೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಮನದಲ್ಲಿ ತೆಗೆದುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಪಕ್ಷವನ್ನು ನಾವು ಪುನಃ ಸಂಘಟನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಯೋಚನೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೂ ಕೂಡ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಎಐಡಿಎಂಕೆಯ ಭವಿಷ್ಯದ ಚಿಂತನೆ ಇದೆ ನಮಗೆ ಅನ್ನುವಂಥ ವಿಚಾರ ಷಣ್ಮುಗಂ ಅವರದು. Election also we faced a defeat, so we decided and asked our general secretary to convene the general council meeting and to discuss what is the problem, why we got defeated in the elections, to discuss and take further action to the development and interest of the party. We asked him to convene the general council. We expect our general secretary to convene the general council meeting, and in the meantime they proposed some proposal, which is we as a ADMK legislative party to form the government with the support of the DMK government, which is against our founding principles, because the ADMK was founded because of to uproot the DMK, the evil force, to wipe out the evil force DMK in Tamil Nadu. That is the only and foremost aim of the ADMK. In the past election also we faced a defeat.